ನ್ಯೂಸ್ಗೆ ಸ್ವಾಗತ. ಹಿಡಕಲ್ ಡ್ಯಾಂ ಸಂಗಮ ಸಕ್ಕರೆ ಕಾರ್ಖಾನೆಯ ಸರ್ವಸಾಮಾನ್ಯ ಸಭೆ ಸೋಮವಾರದಂದು ಕಾರ್ಖಾನೆಯ ಆವರಣದಲ್ಲಿ ಜರುಗಿದೆ. ಸಭೆಯಲ್ಲಿ ಕಾರ್ಖಾನೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಅಧ್ಯಕ್ಷರು ಆದ ರಾಜೇಂದ್ರ ಪಾಟೀಲ್ ಅವರು ಮಾತನಾಡಿದ, ನಮ್ಮ ಕಾರ್ಖಾನೆ ಚಿಕ್ಕದಾದ್ರೂ ಕೂಡ ನಮ್ಮಲ್ಲಿ ಚೊಕ್ಕ ವ್ಯವಹಾರ ಇಟ್ಟು ರೈತರಿಗೆ ಅನುಕೂಲ ಮಾಡಿ ನಮ್ಮ ಕಾರ್ಖಾನೆ ಮೇಲೆ ಸಾಲ ಆಗದ ತರಹ ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ದಿನಾಲು 2500 ಟನ್ ಕಬ್ಬು ಕ್ರಷಿಂಗ್ ಮಾಡ್ತಾ ಇದ್ದು, ಬರುವ ವರ್ಷ ದಿನಕ್ಕೆ 3500 ಟನ್ ಕ್ರಷಿಂಗ್ ಮಾಡಿ ರೈತರಿಗೆ ಒಳ್ಳೆಯ ದರ ನೀಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲೇ ಅವಧಿಗೆ 20-21 ಅದಕ್ಕೆ 1,38,456 ಕ್ವಿಂಟಲ್ ಸಕ್ರೆ ಮೊದಲನೇ ವರ್ಷ. ಎರಡನೇ ವರ್ಷ 2,40,748 ಕ್ರಷಿಂಗ್. 2 ಲಾಖ ಮರಾಠಿ ಕನ್ನಡ ಎರಡು ಹೋದಂದ್ರೆ 2,40,748 ಎರಡನೇ ವರ್ಷ ಕ್ರಷಿಂಗ್. ಅಂದರೆ ಎರಡನೇ ವರ್ಷ ಅಂದರೆ ಇದ ಮೊದಲನೇ ಸೀಸನ್. ಮೊದಲನೇ ವರ್ಷದ ಟ್ರಯಲ. ಮೊದಲನೇ ಅವಧಿಗೆ 2,40,000, ಎರಡನೇ ಅವಧಿಗೆ 3,14,677. ಈಗ ಕಳೆದ ಸಲ 23-24ನೇ ಹಂಗಾಮಿಗೆ 2,78,987. ಮೊದಲನೇ ವರ್ಷ ರಿಕವರಿ 11,30, ಎರಡನೇ ವರ್ಷ ರಿಕವರಿ 11,62, ಮೂರನೇ ವರ್ಷ ರಿಕವರಿ 11,68, ಕಳೆದ ಸಲ 11,18. ಬಿಲ್ 95.62 ಇದು ಮಾಡ್ತಿದ್ಲ ಕ್ರಷಿಂಗ್ ಮಿಲ್ ಕೆಪಾಸಿಟಿ ಇರ್ತದೆ. ಮೊದಲನೇ ವರ್ಷ ಟ್ರಯಲ್ ಮಾಡಿದಾಗ 80 ದಿವಸ ಕ್ರಷಿಂಗ್ ಆಯ್ತು ರೀ. ಮೊದಲನೇ ವರ್ಷ FRP ರೇಟ್ ನಮ್ದು 2,700 ಇತ್ತು. ತದನಂತರ 2,700 ಅದರ ರೇಟ್ ಕೊಟ್ಟಿದ್ರೆ ಕಬ್ಬಿಗೆ 22-23ನೇ ಹಂಗಾಮಿಗೆ 28,50, 2,850 ರೂಪಾಯಿ. ಕಳೆದ ಸಲ 3,000 ರೂಪಾಯಿ ಪರ್ ಟನ್. HNT 795 ಕಳೆದ ಸಲ. ಮೊದಲನೇ ವರ್ಷ ಹೆಚ್ಚುವರಿ ಆಗಿದೆ. FRPಗಿಂತ ಹೆಚ್ಚು ರೇಟ್ ಕೊಟ್ಟದ್ದ 363 ಟ್ರಯಲ್ ಸೀಸನ್. ಮೊದಲನೇ ವರ್ಷ 162, ಎರಡನೇ ವರ್ಷ 140. ಅಂದ್ರೆ FRPಗಿಂತ ಹೆಚ್ಚು ದರ ಕೊಟ್ಟಿದ್ರಿ. ಆ್ಯಕ್ಚುಲಿ ಅದು ಕುಡಿದ್ರಿಕ ನಡೀತಿತ್ತು, ಬಟ್ ಆಜು ಬಾಜು ಫ್ಯಾಕ್ಟ್ರಿ ಅವ್ರು ಏನು ಕೊಡ್ತಾರೆ ಅದನ್ನು ಕೊಡ್ಕೊತ ಬಂದೇವು. ಈ ಕಳೆದ ಸೀಸನ್ 206 ರೂಪಾಯಿ FRPಗಿಂತ ಹೆಚ್ಚು ಕೊಟ್ಟೇವೆ. ಇವ ಇದರಿಂದನ ಲಾಸಸ್ ಆಗ್ತಿರ್ತಾವೆ. 206 ಹೆಚ್ಚು ಕೊಟ್ಟಿದ್ದೇವ್ರಿ ಈ ಸಲ. ಹೋದ್ ಈ ಬರೋ ಸೀಸನ್ ಎಲ್ಲರೂ ಏನು ಕೊಡ್ತಾರೆ ಅದ್ರ ಮೇಲೆ. ಇವತ್ತನ್ನ ಕ್ರಷಿಂಗ್ ಮಾಡ್ಬೇಕಂತ ಗುರಿ ಇಟ್ಕೊಂಡ 3,50,000 ಟನ್. ಅದರ ಸರ್ಕಾರ ಯಾವಾಗ ಚಾಲೂ ಮಾಡಕ್ ಕೊಡ್ತೈತೆ ಅದ ನೋಡಿ ನಾವು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.